ಕಾವೇರಿ ನದಿಯಲ್ಲಿ ಘನಘೋರ ಘಟನೆ ನಡೆದು ಹೋಗಿದೆ. ಮಂಡ್ಯ ಜಿಲ್ಲೆಯ ಮುತ್ತತ್ತಿ ಬಳಿ ಕಾವೇರಿ ನದಿಯಲ್ಲಿ ಭಾರಿ ದುರಂತ ಒಂದು ಸಂಭವಿಸಿದೆ. ದೇವಸ್ಥಾನಕ್ಕೆ ತೆರಳಿದ್ದಾಗ ಚನ್ನಪಟ್ಟಣದ ಮೂಲದ ಒಂದೇ ಕುಟುಂಬದ 5 ನೀರು ಪಾಲಾಗಿದ್ದಾರೆ. ಚೈತ್ರ, ಶ್ವೇತಾ, ವಿಜಯಮ್ಮ, ಪ್ರಿಯಾಂಕಾ ಮತ್ತು ಮಹೇಶ್ ಸಾವನ್ನಪ್ಪಿದ್ದಾರೆ. ಚನ್ನಪಟ್ಟಣ ಮೂಲದ ಒಂದೇ ಕುಟುಂಬದ 5 ಮುತ್ತತ್ತಿಯ ದೇಗುಲಕ್ಕೆ ಬಂದಿದ್ರು. ಈ ವೇಳೆ ಕಾವೇರಿ ನದಿಗಿಳಿದು ಫೋಟೋ ತೆಗೆದುಕೊಳ್ಳಲು ಹೋಗಿ ದುರ್ಘಟನೆ ಸಂಭವಿಸಿದೆ. ಫೋಟೋ ತೆಗೆದುಕೊಳ್ಳಲು ನೀರಿಗೆ ಇಳಿದಿದ್ರು. ಹೋಮ್ ಗಾರ್ಡ್ಗಳು ಸೂಚನೆ ಕೊಟ್ಟಿದ್ರು, ನೀರಿಗೆ ಇಳಿದಿದ್ದಾರೆ. ವಿಜಯಮ್ಮ ಅನ್ನೋರು ನೀರು ಕಡಿಮೆ ಇದೆ ಎಂದುಕೊಂಡು ನೀರಿಗೆ ಇಳಿದಿದ್ರು. ಈ ವೇಳೆ ಎಲ್ಲರೂ ನೀರಿನಲ್ಲಿ ಸ್ವಲ್ಪ ಹೊತ್ತು ಆಟ ಆಡಿದ್ದಾರೆ. ಆದ್ರೆ ನೋಡ್ತಿದ್ದಂತೆ ವಿಜಯಮ್ಮ ಅನ್ನೋರು ಮುಳುಗಿದಾಗ ಅವರನ್ನು ರಕ್ಷಿಸಲು ಹೋಗಿ ಉಳಿದವರು ಸಾವನ್ನಪ್ಪಿದ್ದಾರೆ. ಸಾಯುವ ಮುನ್ನ ಕೊನೆ ವಿಡಿಯೋ ಸೆರೆಯಾಗಿದೆ. ಕುಟುಂಬಸ್ಥರ ಚೀರಾಟ ಕೇಳಿ ಇವರ ಕುಟುಂಬದ ರವಿ ಅನ್ನೋರು ರಕ್ಷಣೆಗೆ ಮುಂದಾಗಿದ್ದಾರೆ. ಆದ್ರೆ ಇವರ ಕಣ್ಮುಂದೆಯೇ 5 ಜಲಸಮಾಧಿಯಾಗಿದ್ದಾರೆ. ಈ ವೇಳೆ ಸ್ಥಳೀಯರು ರವಿಯನ್ನು ರಕ್ಷಣೆ ಮಾಡಿದ್ದಾರೆ. ಅದೃಷ್ಟವಶಾತ್ 4 ವರ್ಷದ ಮಗು ಹಾಗೂ ರವಿ ಅನ್ನೋರು ಘಟನೆಯಲ್ಲಿ ಪಾರಾಗಿದ್ದಾರೆ. ಮುಂದಕ್ಕೆ ಹೋಗಮ್ಮ, ಏನು ಸ್ಮೆಲ್ ಇರಲ್ಲ. ಮುಂದಕ್ಕೆ ಒಂದು ಸ್ಮೆಲ್ ಇರಲ್ಲ. ಕಾಲು ಬಿಗೆ ಮುಡಿಕೆ ಹೋರಿ, ಅವಾಗ ಹಳ್ಳ ಸಿಕ್ಕ ಗೊತ್ತಾಗುತ್ತೆ. ಹ್ಯಾಪಿ ಜರ್ನಿ. ಹಾಲೆ ಎಣ್ಣೆ ಹೊಡೆದ ಇಲ್ಲ, ಸ್ಮೆಲ್ ಬರ್ತದ. ಇಲ್ಲ ಬರೋದು, ನೀರು ಸ್ಮೆಲ್ ಇರ್ಬೇಕು. ಈಗ ನಾನು ಚೆಕಿಂಗ್ ಇರ್ಬೋದು ಹೊಡೆ. ಮುತ್ತತ್ತಿ ಒಂದು ದೇವಸ್ಥಾನಕ್ಕಾಗಿ ಒಂದು ರವಿ ಮತ್ತು ಅವ್ರ ಕುಟುಂಬದವರು ಬಂದಿರ್ತಾರೆ. ಸುಮಾರು 3:30ಗೆ ಅವರು ಕಬ್ಬಾಳ ಟೆಂಪಲ್ ಚನ್ನಪಟ್ಟಣ ಅಲ್ಲಿ ಬಿಟ್ಟು ಇಲ್ಲಿ ಸುಮಾರು 4:15 4:30 ಅಷ್ಟೊತ್ತಿಗೆ ಇಲ್ಲಿ ರೀಚ್ ಆಗ್ತಾರೆ. ಟೆಂಪಲಲ್ಲಿ ಅವರು ದರ್ಶನ ಮುಗಿಸ್ಕೊಂಡ್ಮೇಲೆ ಅವರು ಏನಿದೆ ಹೆಣ್ಮಕ್ಳು 4 ಜನ ಅವರು ಅಲ್ಲೇ ಟೆಂಪಲ್ ಹತ್ರ ಪಕ್ಕದಲ್ಲಿರುವಂಥ ಕಾವೇರಿ ವಾಟರ್ ಏನಿದೆ ಅಲ್ಲಿ ಹೋಗ್ತಾರೆ ಫೋಟೋ ತೆಗೆಸ್ಕೊಳ್ಳಿಕ್ಕೋಸ್ಕರ. ನೀರು ಕಮ್ಮಿ ಇದ್ದಂಗೆ ಕಾಣುತ್ತೆ ಅವ್ರಿಗೆ, ಹಂಗಾಗಿ ಅವರು ಎಲ್ಲ ನೀರಿಗಿಳಿತಾರೆ. ನೀರಿಗಿಳಿದಾಗ ಈ ರವಿ ಅನ್ನೋರ ವೈಫು ಶ್ವೇತಾ ಮತ್ತು ಅವರ ಮಗಳು ಚೈತ್ರ ಅನ್ನೋರು ಮತ್ತು ವಿಜಯಮ್ಮ ಅಂತ ರವಿಯವರ ಅಕ್ಕ ಮತ್ತು ರವಿಯವರ ಅಕ್ಕನ ಮಗಳು ಪ್ರಿಯಾಂಕಾ ಮತ್ತು ಡ್ರೈವರ್ ಮಹೇಶ್, ಇಷ್ಟು ಜನನು ಡ್ರೌನಿಂಗ್ ಆಗ್ತಾರೆ. ಇದರಲ್ಲಿ ಫಸ್ಟು ರವಿಯವರ ಅಕ್ಕ ವಿಜಯಮ್ಮ ಅನ್ನೋರು ನೀರಿಗಿಳಿದು ಅವರು ಡ್ರೌನ್ ಆಗ್ತಾರೆ. ಅವ್ರನ್ನ ಸೇವ್ ಮಾಡಲಿಕ್ಕೆ ಹೋಗಿ ಉಳಿದವರೆಲ್ಲ ಡ್ರೌನಿಂಗ್ ಆಗಿರ್ತಾರೆ ಅಂತ ತಿಳಿದು ಬಂದಿದೆ. ಇನ್ಸಿಡೆಂಟು ಸುಮಾರು 4:45ರಿಂದ 5 ಗಂಟೆ ಸಮಯದಲ್ಲಿ ನಡೆದಿದೆ. ಅದು ಆಳ ಇದೆ, ಅವ್ರಿಗೆ ಗೊತ್ತಾಗಿಲ್ಲ. ಫೋಟೋ ತೆಗೆಸ್ಕೊಳ್ಳಿಕ್ಕೋಸ್ಕರನೇ ನದಿಗೆ ಇಳಿದಿರ್ತಾರೆ. ಅವ್ರಿಗೆ ಅದು ಹೆಂಗಿದೆ ಅಂದರೆ ನೀರಲ್ಲಿ ಕಲ್ಲೆಲ್ಲ ವಿಸಿಬಿಲಿಟಿ ಕಾಣಿಸ್ತಾ ಇರುತ್ತೆ, ಹಂಗಾಗಿ ಅವ್ರಿಗೆ ಒಳಗಡೆ ಎಷ್ಟು ಡೆಪ್ತ್ ಇದೆ ಗೊತ್ತಾಗಲ್ಲ. ಅದು ಇಳಿದ ಮೇಲೆ ಒಬ್ಬರು ಡ್ರೌನಿಂಗ್ ಆಗ್ತಾರೆ, ವಿಜಯಮ್ಮ ಅವರು ಡ್ರೌನಿಂಗ್ ಆಗ್ತಾರೆ. ಅವ್ರನ್ನ ಸೇವ್ ಮಾಡಲಿಕ್ಕೆ ಹೋಗಿ ಇನ್ನು ಉಳಿದವರು ಎಲ್ಲ ಡ್ರೌನ್ ಆಗ್ತಾರೆ. ಈವನ್ ರವಿಯವರು ಸಹ ಮುಳುಗಕ್ಕೆ ಆಲ್ಮೋಸ್ಟ್ ತುಂಬ ಇರ್ತಾರೆ. ಅಲ್ಲಿ ಲೋಕಲೈಟ್ ಯಾರು ಬಂದು ಸೇವ್ ಮಾಡ್ತಾರೆ, ಹಾಗಾಗಿ ರವಿಯವರು ಅದರಿಂದ ಬಚಾವಾಗಿರ್ತಾರೆ. ಎರ್ಟಿಗಾ ವೆಹಿಕಲ್ ಮಾಡ್ಕೊಂಡು ಬಂದಿರ್ತಾರೆ. ಡ್ರೈವರು ಸೇರಿ 5 ಜನ. 4 ಅಂದರೆ ಈಗ ರವಿ ಏನಿದ್ದಾರೆ ಅವರ ವೈಫು ಶ್ವೇತಾ ಮತ್ತು ರವಿಯವರ ಮಗಳು ಚೈತ್ರ ಅಂತ, ಮತ್ತು ಅವ್ರ ಅಕ್ಕ ವಿಜಯಮ್ಮ ಮತ್ತು ಅಕ್ಕನ ಮಗಳು ಪ್ರಿಯಾಂಕಾ. ಎಲ್ಲ ಚನ್ನಪಟ್ಟಣ ಅವರು ಬೇಸಿಕಲಿ, ಬಟ್ ಬೆಂಗಳೂರಲ್ಲಿ ತರಕಾರಿ ವ್ಯಾಪಾರ ಮಾಡ್ಕೊಂಡು ಇರ್ತಾರೆ. ಈಗ ಡ್ರೈವರ್ ಯಾಕೆ ಅಲ್ಲಿಗೆ ಹೋಗಿದ್ದಂತ? ಡ್ರೈವರು ಇವ್ರನ್ನೆಲ್ಲ ಕರ್ಕೊಂಡು ಬಂದಿರ್ತಾರೆ ಎರ್ಟಿಗಾ ಅಲ್ಲಿ. ಯಾವಾಗ ಇವರು ಡ್ರೌನಿಂಗ್ ಆಗ್ತಿದೆ, ಯಾವಾಗ ಇವರು ಕಿರ್ಚಾಡ್ತಾರೆ, ಅವರು ಹೋಗಿ ಸೇವ್ ಮಾಡ್ಲಿಕ್ಕೆ ಹೋಗಿ ಅವರು ಡ್ರೌನಿಂಗ್ ಆಗಿದ್ದಾರೆ. 6 ಜನ ಟ್ರಿಪ್. ಒಂದು ಸಣ್ಣ ಮಗು ಇದೆ, ಅದು ವಿಜಯ ಅವರ ಮಗಳು ಪ್ರಿಯಾಂಕಾ ಅವ್ರ ಮಗಳು, ಅದು 4 ವರ್ಷದ ಮಗು, ಅದು ಸೇಫ್ ಇದೆ. ಮತ್ತು ಮಗು ಇಲ್ಲ, 4 ವರ್ಷದ ಮಗು ಇರೋದ್ರಿಂದ ಅದಕ್ಕೆ ಹೇಳಿದ್ವಿ. ರವಿ ಅವರು ನೀರಿಗಿಳ್ದಿರಲ್ಲ, ಆದರೆ ಇವರು ಕಿರ್ಚ್ಕೊಂಡಾಗ ಅದು ಸೇವ್ ಮಾಡಲಿಕ್ಕೋಸ್ಕರ ಇವರು ಬರ್ತಾರೆ. ಇವರು ಸಹ ಮುಳುಗ್ತಾರೆ, ಬಟ್ ಅವ್ರನ್ನ ಸೇವ್ ಮಾಡಿದ್ದಾರೆ. ಹಾಂ, ರವಿ ಹತ್ರ ಅಂದರೆ ದಡದಲ್ಲಿ ಇಲ್ಲ, ಮಿಡಲ್ ಆಫ್ ರಿವರಲ್ಲಿ, ಮಿಡಲಲ್ಲಿ
ಮಿಡಲ್ವರೆಗೂ ಇಳಿದು ಹೋಗಿ ಫೋಟೋ ತೆಗೆಸ್ಕೊಳಕ್ಕೆ ಹೋಗ್ತಾರೆ. ಅಂದರೆ ಅದು ಕೆಳಗಿಳಿದು ಹೋಗ್ಬೇಕಾದ್ರೆ ಅದು ಮೊಣಕಾಲು ವರೆಗೂ ನೀರಿರ್ತದೆ, ಅವ್ರು ಅಷ್ಟೇ ನೀರಿರೋದು ಅಂತ ಹೋಗ್ತಾರೆ. ಸಡನ್ನಾಗಿ ಅದು ಆಳ ಇರೋದು ಗೊತ್ತಾಗಲ್ಲ. ಗಾರ್ಡ್ಗಳು ಹೇಳ್ತಾರೆ, ಹೋಮ್ ಗಾರ್ಡ್ಸು ಅಲ್ಲಿ ಹೋಗ್ಬಾರ್ದು ಅಂತ ಹೇಳ್ತಾರೆ, ಆದರೆ ಅವ್ರ ಮಾತು ಕೇಳ್ದಂಗೆ ಇವರು ಒಳಗೆ ಹೋಗಿರ್ತಾರೆ ಅಂತ ತಿಳ್ಕೊಂಡು. ನಿರ್ಲಕ್ಷ್ಯದಿಂದ ಅಲ್ಲಿ ಬೋರ್ಡ್ಸ್ ಇದೆ, ಸೈನೇಜ್ ಬೋರ್ಡ್ಸ್ ಇದೆ, ಹೋಮ್ ಗಾರ್ಡ್ಸು ಸಹ ಅವ್ರಿಗೆ ತಿಳುವಳಿಕೆ ಹೇಳ್ತಾರೆ, ಆದರೂ ಸಹ ಇವ್ರು ಮುಂದೆ ಹೋಗಿದ್ದಾರೆ ಅಂತ ಗೊತ್ತಾಗಿದೆ. ನನಗೆ ಪೊಲೀಸ್ನವ್ರು ಫೋನ್ ಮಾಡಿದ್ರು 7 ಗಂಟೆಯಲ್ಲಿ, ಹಿಂಗೆ 5 ಜನ ಬಿದ್ದೋಗ ಬಪ್ಪ ಅಂತ ಕರೆದ್ರು. ನಾವು 2 ಗಾಡಿ ಮಾಡ್ಕೊ ಬಪ್ಪ ಬೇಗ ನೀನು ಅಂತ ಕರೆದ್ರು. ಆಗ ಸ್ಪಾಟ್ಗೆ ಹೋದೆ. ಎಲ್ಲನೂ ಎತ್ತಿ ಮಲಗಿಸಿದ್ರು ಕಲ್ ಮೇಲೆ ಎತ್ತಿ ಮಲಗಿಸಾಗ ಆಗುವಾಗ ಹೆಂಗಾಯ್ತು ಅಂತ ಕೇಳಿದೆ. ಅಲ್ಲಿ ಒಬ್ಬ ಅವನು ಎಳಿಕ್ ಹೋದೋ, ಮಗಳು ಬಿದ್ದೋಗಿದ್ಲು, ಮಗಳು ಎಳಿಕ್ ಹೋದ್ರು ಕಲ್ ಮೇಲಿಂದ. ಅವ್ವ ಹೊಂಟೋದ, ಅವ್ವ ಐತ್ಲೆ ಅವಳ ಮಗಳು ಅವಳು ಎಳಿಕ್ ಹೋದ್ಲು, ಅವಳು ಹೊಂಟೋದ್ಲು. ಅವಳು ಎಳಿತ್ಲೆ ಇನ್ನೊಬ್ಳು ಮಗಳು ಬಂದು ಅಕ್ಕನ ಎಳಿಕ್ ಹೋದ್ಲು, ತಂಗಿನೂ ಹೊಂಟೋದ್ಲು. ತಂಗಿ ಹೊಂಟೋಯ್ತಲೆ ಡ್ರೈವರ್ ಒದ್ದಕ್ಕೆ ಬಂದು ಅವಳು ಎಳಿಕ್ ಹೋಗೋನೆ. ಒಂದೇ ಒಂದು ಮಡ, ಇಷ್ಟು ಅಗಲನೂ ಇಲ್ಲ ಮಡ, ಮಡಿನೊಳಗೆ ಒಂದೇ ತಕ್ಕ ಎಲ್ಲ ಒಂದೇ ಸ್ಪಾಟಲ್ಲಿ ಇದ್ದರು. ಅದರಿಂದ ಕೊಚ್ಕೋಲಿಲ್ಲ, ಒಂದೇ ಮಡ ಅದು. ಆ ಒಂದು ಮಡಿನಲ್ಲಿ ಎಲ್ಲ ಒಂದೇ ಮಡಿನಲ್ಲಿ ಇದ್ದರು. ಸುಳಿ ಅದು ಒಂದು ಮಡ ಇದು ಹಳ್ಳ. ಅಗಲನೂ ಏನು ಅಂತೆ ಅಗಲನೂ ಏನೂ ಇಲ್ಲ, ಒಂದೇ ತಾವು ಇದ್ರಲ್ಲ. ಎಲ್ಲರನ್ನೂ ಎತ್ತಿ ತಗೊಬಂದು ಮಂಡ್ಯ ಹಾಸ್ಪಿಟ್ಲಿಗೆ ತಗೊಬಂದು ಊರಿಂದ 5 ಜನ ಒಟ್ಟು. ಅಣ್ಣ ಹೋಗಿದ್ರು ಅಲ್ಲಿಗೆ, ಮುತ್ತತ್ತಿಗೆ ಹೋಗಿದ್ರು. ಅಲ್ಲಿ ಹೋದ್ಮೇಲೆ ಏನಾಯ್ತು ಗೊತ್ತಿಲ್ಲ, ಹಿಂಗೆ ಆಗೋಯ್ತು ಅಂತ ನಮಗೆ ಫೋನ್ ಮಾಡೋರು. ನಾವು ಅಷ್ಟೊತ್ತು ಕೇಳಿದ್ರಿ ಅಣ್ಣಗಳನ್ನ. ನಮ್ಮ ದೊಡ್ಡಪ್ಪನ ಮಗಳು ಸೊಸೆ ಮಗಳು ಅವ್ರ ಮಕ್ಕಳು ವಿಜಿ, ಶ್ವೇತಾ, ಚೈತ್ರ, ಇನ್ನೊಬ್ರು ಹೆಸರು ಲಿಖಿತ ಏನೋ ಇನ್ನೊಬ್ರು ಸರಿಯಾಗಿ ಗೊತ್ತಿಲ್ಲ. ಅವ್ನು ಡ್ರೈವರ್, ಒಬ್ಬ ಕಾರ್ ಡ್ರೈವರ್. ಅದೇ ಏನು ಕಾಲು ಜಾರಿ ಒಬ್ಬೊಬ್ರನ್ನ ಎಳ್ಕೊಳಕ್ಕೆ ಹೋಗಿ ಬಿದ್ದೋದ್ರು ಅಂತ ಹೇಳಿದ್ರು. ನೀರಲ್ಲಿ ಆಟ ಆಡೋಕೆ ಹೋಗೋ ಇಲ್ಲ ಏನು ಮಾಡೋಕೆ ಹೋಗಿದ್ರು. 4 ಗಂಟೆಲಿ ಆಗಿರೋದು. ಅಣ್ಣ ಸೊಪ್ಪು ವ್ಯಾಪಾರ ಮಾಡೋರು ಬೆಂಗಳೂರಲ್ಲಿ ವಾಸ ಇದ್ದು ಕಬ್ಬಾಳಿಗೆ ಬಂದು ಕಬ್ಬಾಳಿಂದ ಅಲ್ಲಿಗೆ ಹೋಗಿರೋದು. ಬೆಂಗಳೂರಲ್ಲೇ ಇದ್ರು. ನಮ್ಮ ದೊಡ್ಡಪ್ಪ ನಮ್ಮೂರಲ್ಲೇ ಅವರೇ. ಬೇಡ್ರೆ ತಮ್ಮ, ದೊಡ್ಡಪ್ಪನ ಮಗ, ತಮ್ಮನ ಕುಟುಂಬ, ಅವ್ರ ಅಕ್ಕನ ಮಗಳು. ಆಣಿಗೆರೆಗೆ ಒಬ್ರು ಕೊಟ್ಟಿತ್ತು ಅವ್ರ ಅಕ್ಕನ ಮಗಳನ್ನ. ಅವರು ಇನ್ನೊಬ್ಳಿಗೆ ಮದುವೆ ಆಗಲಿಲ್ಲ, ತಮ್ಮನ ಮಗಳಿಗೆ. ಒಂದೇ ಮನೆಯವ್ರಣ. ನಮ್ಗೆ 5 ಗಂಟೆಗಣ. ಒಬ್ಬನೇ ಹೋಯ್ತೀಯಾ ಗೊತ್ತು? ಒಬ್ಬನೇ ಹೋಯ್ತೇನೋ? ಹೋಗಲ್ಲ ಹಚ್ಚ ಡೆಮ್ಮಿ ಪೀಸಿದು ಡೆಮ್ಮಿಲ್ಲ. ಮುಂದಕ್ಕೆ ಹೋಗಮ್ಮ, ಏನು ಸ್ಮೆಲ್ ಇರಲ್ಲ. ಮುಂದಕ್ಕೆ ಹೋಗಿ ಸ್ಮೆಲ್ ಇರಲ್ಲ. ಕಾಲು ಬಿಗೆ ಮುಡಿಕೆ ಹೋರಿ, ಅವಾಗ ಹಳ್ಳ ಸಿಕ್ಕ ಗೊತ್ತಾಗುತ್ತೆ. ಹ್ಯಾಪಿ ಜರ್ನಿ. ಹಾಲ ಎಣ್ಣೆ ಹೊಡೆದ ಇಲ್ಲ, ಸ್ಮೆಲ್ ಬರ್ತದ. ಇಲ್ಲ ಬರೋದು, ನೀರು ಸ್ಮೆಲ್ ಇರ್ಬೇಕು. ಈಗ ಚೆಕಿಂಗ್ ಇರ್ಬೇಕು.